ಸಂಕ್ರಾಂತಿ ನಂತರ ಸಂಪುಟಕ್ಕೆ ಸರ್ಜರಿ, ಮತ್ತೆ ಸಚಿವರಾಗ್ತಾರ ಬಿ ನಾಗೇಂದ್ರ. ಶಿಷ್ಯನಿಗೆ ಸಿಎಂ ಕೊಟ್ರ ಸಿಹಿ ಸುದ್ದಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವೀರೇಶ್ ದಾನಿ. ಸಂಕ್ರಾಂತಿ ನಂತರ ಸಂಪುಟ ಸರ್ಜರಿ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ. ಈ ಕುರಿತಂತೆ ಚರ್ಚೆ ಮಾಡಲು ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರಯಾಣದ ನಂತರ ಬಿ ನಾಗೇಂದ್ರ ಮತ್ತೆ ಸಚಿವರಾಗ್ತಾರಾ? ಹೌದು. ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ 187 ಕೋಟಿ ರೂಪಾಯಿ ಹಣಕಾಸು ವಂಚನೆ ಪ್ರಕರಣದಲ್ಲಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಾಜಿ ಆಗಿದ್ದಾರೆ. ಇಡಿ ಹಾಗೂ SIT ತನಿಖೆಯ ನಂತರ ಜೈಲು ಸೇರಿ ಕಂಬಿ ಎಣಿಸಿ ಹೊರಬಂದಿರುವ ನಾಗೇಂದ್ರ ಮತ್ತೆ ಸಚಿವರಾಗುವ ಆಸೆಯನ್ನ ಕಾಣ್ತಾ ಇದ್ದಾರೆ. ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಸಹ ತಮ್ಮ ಶಿಷ್ಯ ಬಿ ನಾಗೇಂದ್ರಗೆ ಸುಳಿವು ಸಹ ಕೊಟ್ಟಿದ್ದಾರೆ. ಸಂಕ್ರಾಂತಿ ನಂತರ ನಡೆಯುವ ಸಂಪುಟ ವಿಸ್ತರಣೆಯ ವೇಳೆ ಬಿ ನಾಗೇಂದ್ರ ಮತ್ತೆ ಸಚಿವರಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಸಚಿವರಾಗೋಕೆ ನಾಗೇಂದ್ರ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಿಕ್ಕೂ ಸಹ ಸಿಎಂ ಸಿದ್ದರಾಮಯ್ಯನವರ ಬಳಿ ಸಕಾರಣಗಳಿವೆಂತೆ. ಆ ಕಾರಣಗಳು ಏನು ಅನ್ನೋದನ್ನು ನೋಡೋದಾದರೆ, ಪ್ರಬಲ ವಾಲ್ಮೀಕಿ ಸಮುದಾಯದ ನಾಯಕ ಬಿ ನಾಗೇಂದ್ರ ಬಳ್ಳಾರಿ ಹಾಗೂ ವಿಜಯನಗರದಲ್ಲಿ ಪ್ರಬಲವಾಗಿ ವಾಲ್ಮೀಕಿ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು. ಬಿ ನಾಗೇಂದ್ರ ಅವರು ಮತ್ತೆ ಸಂಪುಟಕ್ಕೆ ಸೇರಿದರೆ ಆ ಭಾಗದಲ್ಲಿ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಮತ್ತಷ್ಟು ಪ್ರಬಲ ಮಾಡಬಹುದು ಅನ್ನೋದು ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ ಮತ್ತು ಸಿಎಂ ಸಿದ್ದರಾಮಯ್ಯನವರ ತಂತ್ರ ಸಹ ಅಂತ ಹೇಳ್ಬೋದು. ಇನ್ನೊಂದು ಕಾರಣ ನೋಡೋದಾದರೆ, ನಾಗೇಂದ್ರ ತಪ್ಪು ಮಾಡಿಲ್ಲ ಅನ್ನೋ ಸಂದೇಶವನ್ನು BJPಗೆ ನೀಡುವುದು. ಹೌದು, ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ 187 ಕೋಟಿ ಹಗರಣದಲ್ಲಿ ಬಿ ನಾಗೇಂದ್ರ ಆರೋಪಿಯನ್ನ ಆಗಿ BJP ಸಾಕಷ್ಟು ಹೋರಾಟವನ್ನು ಮಾಡಿತ್ತು. ಜಾರಿ ನಿರ್ದೇಶನಾಲಯ ಇನ್ನೂ ತನಿಖೆಯನ್ನು ಸಹ ನಡೆಸ್ತಾ ಇದೆ. ಆದರೆ ಈಗಾಗಲೇ SIT ತನಿಖೆಯ ವೇಳೆಯಲ್ಲಿ ನಾಗೇಂದ್ರ ಅವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಎಲ್ಲೂ ಸಹ ಸೇರಿಸಿಲ್ಲ. ಈ ವಿಚಾರವನ್ನೇ ಪ್ರಮುಖವಾಗಿ ಇಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯನವರು BJPಗೆ ತಿರುಗೇಟನ್ನು ಕೊಡಲಿಕ್ಕೆ ತಂತ್ರವನ್ನು ಹೆಣೆದಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂತಂದರೆ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ ಹಗರಣದಲ್ಲಿ ಯಾವುದೇ ರೀತಿಯಾಗಿ ಭಾಗಿ ಆಗಿಲ್ಲ. ಆದರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಸತ್ಯ, ಆದರೆ ಅದರಲ್ಲಿ ನಾಗೇಂದ್ರ ಅವರ ಯಾವುದೇ ಕೈವಾಡ ಇಲ್ಲ ಅನ್ನೋ ಒಂದು ಮಾತನ್ನೇ ಇಟ್ಕೊಂಡು BJPಗೆ ಒಂದು ತಿರುಗೇಟನ್ನು ಕೊಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಂತ್ರವನ್ನು ಹೆಣೆದಿರುವಂಥದ್ದು. ಇನ್ನೊಂದು ಪ್ರಮುಖ ಕಾರಣವನ್ನು ನೋಡೋದಾದರೆ, ರೆಡ್ಡಿ ಬಣಕ್ಕೆ ತಿರುಗೇಟನ್ನು ಕೊಡುವಂಥ ಶಕ್ತಿ ಇರುವಂಥದ್ದು ನಾಗೇಂದ್ರಕ್ಕೆ ಮಾತ್ರ. ಹೌದು, ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ನಾಗೇಂದ್ರ ವಾಲ್ಮೀಕಿ ಸಮುದಾಯದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿರುವಂಥವರು. ಜೊತೆಗೆ ಈ ಹಿಂದೆ ರೆಡ್ಡಿ ರಾಮುಲು ಬಳಗದಲ್ಲೂ ಸಹ ಅವರು ರಾಜಕಾರಣವನ್ನು ಮಾಡಿರುವಂಥವರು. ರೆಡ್ಡಿಯ ಶಿಷ್ಯನಂತೆಯೇ ರಾಜಕಾರಣದಲ್ಲಿ ಬೆಳೆದು ಬಂದಿರುವಂಥ ನಾಗೇಂದ್ರ ಅವರಿಗೆ ರೆಡ್ಡಿ ರಾಮುಲು ಅವರ ಎಲ್ಲ ರಾಜಕೀಯ ತಂತ್ರಗಳು ಸಹ ಗೊತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲೇ ರೆಡ್ಡಿ ರಾಮುಲು ಅವರು ಮತ್ತೆ ಈಗ ಸಾಕಷ್ಟು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರನ್ನ ಅವರ ವಿರುದ್ಧವಾಗಿಯೇ ಎತ್ತಿ ಕಟ್ಟಿ ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವಂಥ ತಂತ್ರವನ್ನು ಕಾಂಗ್ರೆಸ್ ಪಕ್ಷ ಹೆಣೆದಿರುವಂಥದ್ದು ಇಲ್ಲಿ ಕಂಡು ಬರುವಂಥದ್ದು. ಇನ್ನೊಂದು ಕಾರಣವನ್ನು ನೋಡೋದಾದರೆ, ಮುಡಾ ಹಗರಣದಲ್ಲಿ ತಮ್ಮ ರಾಜೀನಾಮೆಯನ್ನು ಕೇಳುವವರಿಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಂಡ ನಂತರ ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ಮುಡಾ ಹಗರಣದಲ್ಲಿ ನಾನೂ ಸಹ ರಾಜೀನಾಮೆ ಕೊಡೋಕೆ ಸಿದ್ಧ ಇಲ್ಲ ಅನ್ನುವಂಥ ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಡುವಂಥ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇವೆ. ಯಾಕಂತಂದರೆ ಮುಡಾ ಹಗರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಮುಡಾ ಹಗರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯಾದಂಥ ತಿರುವುಗಳನ್ನು ಸಹ ತೆಗೆದುಕೊಳ್ತಾ ಇದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ತೆಗೆದುಕೊಂಡಂಥ ಸೈಟ್ಗಳನ್ನು ಸಹ ಮರಳಿ ನೀಡಿದ್ದಾರೆ. ಹೀಗಾಗಿ ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಡೆದಂಥ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಅವರನ್ನು ಮರಳಿ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ನಾಗೇಂದ್ರ ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ ಅಂತ ಹೇಳೋದ್ರ ಜೊತೆಗೆ ಮುಡಾ ಹಗರಣದಲ್ಲೂ ಸಹ ನಾನು ಸೈಟನ್ನು ವಾಪಸ್ ಕೊಟ್ಟಾಗಿದೆ, ಹೀಗಾಗಿ ಮುಡಾ ಹಗರಣದಲ್ಲಿ ನಾನೂ ಸಹ ರಾಜೀನಾಮೆಯನ್ನು ಕೊಡಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಏನು BJP ಅವರಿಗೆ ಕೊಡುವಂಥ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನೊಂದು ಕಾರಣವನ್ನು ನೋಡೋದಾದರೆ, ನಾಗೇಂದ್ರ ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸಿಕೊಂಡಿರುವಂಥ ನಾಯಕ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗ್ತಾ ಇದ್ದಂತೆ ಬಿ ನಾಗೇಂದ್ರ ಅವರು ಕಾಂಗ್ರೆಸ್ ಸೇರಿದ ನಂತರ ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸಿಕೊಂಡಿರುವಂಥವರು. ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಅವರ ಬಣದಲ್ಲಿರ್ತಕ್ಕಂಥ ಯಾವುದೇ ನಾಯಕರನ್ನು ಸಹ ಕೈ ಬಿಟ್ಟಿಲ್ಲ ಅನ್ನೋ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿದೆ. ಹೀಗಾಗಿ ಈ ಬಾರಿಯ ಸರ್ಕಾರದಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟ ನಂತರ ಸಿದ್ದರಾಮಯ್ಯನವರ ಬಣದಲ್ಲೇ ಸಹ ಇನ್ನೂ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ತಮ್ಮ ಶಿಷ್ಯನಿಗೆ ಆದಂಥ ಅನ್ಯಾಯವನ್ನು ಅದನ್ನು ಮತ್ತೊಮ್ಮೆ ತುಂಬಿಕೊಡುವ ಮೂಲಕ ಅವರಿಗೆ ಸಚಿವ ಸ್ಥಾನವನ್ನು ಕೊಡೋದ್ರ ಮೂಲಕ ನಾಗೇಂದ್ರ ಅವರನ್ನು ಕೈ ಬಿಟ್ಟಿಲ್ಲ ಅನ್ನೋ ಸಂದೇಶವನ್ನು ಸಹ ಕೊಡೋ ಮೂಲಕ ತಮ್ಮ ಶಿಷ್ಯ ಬಳಗಕ್ಕೆ ಒಂದು ಶಕ್ತಿ ತುಂಬುವಂಥ ಸಂದೇಶವನ್ನು ಸಹ ರವಾನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.